ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರನ್ನು ಸಂಪರ್ಕಿಸಬಹುದಾಗಿದೆ. ನಮ್ಮ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಲು ಆಸಕ್ತಿ ಇರುವುದಾದರೆ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ಗ್ರೂಪ್ಗಳ ಮೂಲಕವಾಗಿ ಜಾಯ್ನ್ ಆಗಬಹುದಾಗಿದೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಈ ದಿನದ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಇಂದು ವಿಶ್ವದಾದ್ಯಂತ ಮಹಿಳೆಯ ದಿನಾಚರಣೆಯನ್ನು ಅಂದರೆ ವಿಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಈ ದಿನದಲ್ಲಿ ಸತ್ಯವೇದ ಮಹಿಳೆಯರ ಕುರಿತಾಗಿ ಏನೆಂದು ತಿಳಿಯಪಡಿಸ್ತದೆ, ಹಾಗೆ ನಾವು ಸತ್ಯವೇದದಲ್ಲಿರುವಂತಹ ಸ್ತ್ರೀಯರ ಜೀವಿತದಿಂದ ನಮ್ಮ ಜೀವಿತದಲ್ಲಿ ನಾವು ಏನನ್ನು ಅಳವಡಿಸಿಕೊಳ್ಳಬಹುದು ಎಂಬುದಾಗಿ ಅರಿತುಕೊಳ್ಳೋಣ. ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂಥ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ. ಸಂದೇಶವನ್ನು ಹೇಳುವಾಗ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೆ ನೀವು ಮಾತನಾಡಬೇಕಾಗಿ ನಾವು ಕೇಳ್ಕೊಳ್ತೇವೆ. ನಮ್ಮನ್ನು ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ. ಆಮೇನ್ ಆಮೇನ್. ಸತ್ಯವೇದದಲ್ಲಿ ಸ್ತ್ರೀಯನ ಕುರಿತಾಗಿ ನೋಡುವುದಾದರೆ, ದೇವರ ದೃಷ್ಟಿಯಲ್ಲಿ ಸ್ತ್ರೀಯರು ಒಂದು ವಿಶೇಷ ಪಾತ್ರರಾಗಿದ್ದಾರೆ. ದೇವರ ದೃಷ್ಟಿಯಲ್ಲಿ ಸ್ತ್ರೀಯರು ಒಂದು ಅಮೂಲ್ಯವಾದಂತಹ ಒಂದು ಪಾತ್ರವಾಗಿದೆ. ನಾವು ನೋಡುವುದಾದರೆ, ಏದೇನ್ ತೋಟದಲ್ಲಿ ದೇವರು ಎಲ್ಲವನ್ನ ಸೃಷ್ಟಿ ಮಾಡಿರ್ತಾರೆ. ಆದರೆ ಎಲ್ಲವನ್ನ ಸೃಷ್ಟಿ ಮಾಡಿದಾಗ್ಲೂ ಕೂಡ ಸುಂದರವಾಗಿರುವಂತಹ ಉದ್ಯಾನವನ ಇದೆ, ಎಲ್ಲ ಸರೋವರಗಳು, ಪ್ರಾಣಿ ಪಕ್ಷಿ, ಗಿಡ ಮರಗಳು ಎಲ್ಲ ಇದೆ. ಆದರೆ ಸಂಪೂರ್ಣವಾದದ್ದು, ದೇವರ ಸೃಷ್ಟಿ ಸಂಪೂರ್ಣವಾದದ್ದು ಯಾವಾಗ ಅಂದರೆ ಒಂದು ಸ್ತ್ರೀಯನ್ನು ಸೃಷ್ಟಿ ಮಾಡಿದ ನಂತರ. ಹಾಗಾದರೆ ದೇವರ ಸೃಷ್ಟಿಯಲ್ಲಿ ನಾವು ಎಷ್ಟು ಅಮೂಲ್ಯವಾಗಿದ್ದೇವೆ ಎಂದು ಈ ಒಂದು ಭಾಗದಿಂದ ನಾವು ತಿಳಿದುಕೊಳ್ಳಬಹುದಾಗಿದೆ. ಅದೇ ರೀತಿಯಾಗಿ ಒಂದು ಕುಟುಂಬವು ಪರಿಪೂರ್ಣವಾಗಬೇಕಂದ್ರೆ ಸ್ತ್ರೀಯರ ಪಾತ್ರ ಬಹಳ ಬಹಳ ಇಂಪಾರ್ಟೆಂಟ್ ಆಗಿದೆ. ಹೇಗೆ ಪುರುಷನು ಒಂದು ಕುಟುಂಬಕ್ಕೆ ಅಡಿಪಾಯ ಅಸ್ಥಿವಾರವಾಗಿದ್ದಾನೋ, ಅದೇ ರೀತಿಯಾಗಿ ಒಂದು ಕುಟುಂಬವನ್ನು ಅಸ್ಥಿವಾರದ ಮೇಲೆ ಕಟ್ಟಲಿಕ್ಕೆ ಸ್ತ್ರೀಯು ಅಷ್ಟೇ ಬಹಳ ಮುಖ್ಯವಾಗಿದ್ದಾಳೆ. ಅದಕ್ಕೆ ಜ್ಞಾನೋಕ್ತಿಗಳಲ್ಲಿ 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು. ದೇವರ ವಚನವು ನಮಗೆ 1ನೇ ವಚನದಲ್ಲಿ, ಜ್ಞಾನೋಕ್ತಿ 14 1ನೇ ವಚನದಲ್ಲಿ ಸುಂದರವಾಗಿ ಹೇಳ್ತಾ ಇದೆ, ಜ್ಞಾನವಂತೆ ತನ್ನ ಮನೆಯನ್ನು ಕಟ್ಟಿಕೊಳ್ತಾಳೆ. ಹಾಗಾದರೆ ದೇವರ ದೃಷ್ಟಿಯಲ್ಲಿ ಸ್ತ್ರೀಯು ಮನೆಯನ್ನು ಕಟ್ಟುವವಳಾಗಿದ್ದಾಳೆ. ಇವತ್ತು ಮನೆಯನ್ನು ಕಟ್ಟುವಂತಹ ಸ್ತ್ರೀಯರಾದ ನಾವು ಜ್ಞಾನವಂತೆಯರಾಗಿದ್ದೇವ, ಜ್ಞಾನಹೀನರಾಗಿದ್ದೇವ? ಎಷ್ಟೋ ಸ್ತ್ರೀಯರಿಂದು ಜ್ಞಾನವಂತೆಯರಾಗಿ ತನ್ನ ಕುಟುಂಬಗಳನ್ನು ಕಟ್ಟಿಕೊಳ್ತಾ ಇದ್ದಾರೆ. ಆದರೆ ಎಷ್ಟೋ ಸ್ತ್ರೀಯರು ಅದೇ ರೀತಿಯಾಗಿ ಜ್ಞಾನಹೀನರಾಗಿ ಕುಟುಂಬದಲ್ಲಿನ ಸಮಾಧಾನವನ್ನು, ಕುಟುಂಬದಲ್ಲಿನ ಐಕ್ಯತೆಯನ್ನು, ಕುಟುಂಬದಲ್ಲಿರುವಂಥ ಅನ್ಯೋನ್ಯತೆಯನ್ನು ಒಡೆದು ಕುಟುಂಬವು ವಿಭಾಗಗಳಾಗಿ ಡಿವೋರ್ಸ್ ಆಗಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ದೇವರ ವಾಕ್ಯವು ನಮಗೇನು ಹೇಳ್ತಾ ಇದೆ ಅಂದರೆ, ಜ್ಞಾನವಂತಿಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವವಳಾಗಿದ್ದಾಳೆ. ನಾವು ನೋಡುವುದಾದರೆ ಸ್ತ್ರೀಯರು ಈ ದಿನಗಳಲ್ಲಿ ಎಲ್ಲ ಭಾಗಗಳಲ್ಲೂ ಕೂಡ ಸಾಧನೆ ಮಾಡುವವರಾಗಿದ್ದಾರೆ. ಅನೇಕರು ನೆನೆಸಿಕೊಳ್ಬೋದು, ನಾನು ಸ್ತ್ರೀ ಆಗಿದ್ದೇನೆ, ನನ್ನಿಂದ ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾನು ಬಲಹೀನಳು, ನನ್ನ ಜ್ಞಾನಹೀನಳು ಎಂದು ತಿಳಿದುಕೊಳ್ಳಬೇಡಿ. ಯಾಕೆಂದರೆ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಸಮವಾಗಿದ್ದಾರೆ. ನಾವು ನೋಡುವುದಾದರೆ ವಾಕ್ಯ ಈ ರೀತಿಯಾಗಿ ಹೇಳಲ್ಪಡ್ತದೆ. ಈ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 28ನೇ ವಚನವನ್ನು ಓದುವುದಾದರೆ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯೆಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ನೋಡಿ, ಗಂಡು ಹೆಣ್ಣು ಎಂಬ ಭೇದ ದೇವರ ದೃಷ್ಟಿಯಲ್ಲಿಲ್ಲ. ಆದರೆ ದೇವರು ಕೆಲವೊಂದು ಕರ್ತವ್ಯಗಳನ್ನು, ಕೆಲವೊಂದು ಜವಾಬ್ದಾರಿಗಳನ್ನು ಸ್ತ್ರೀಯರಿಗಾಗಿ ಕೊಟ್ಟಿದ್ದಾನೆ, ಕೆಲವೊಂದು ಜವಾಬ್ದಾರಿಗಳನ್ನು ಪುರುಷನಿಗಾಗಿ ಕೊಟ್ಟಿದ್ದಾನೆ. ಪುರುಷನು ಏನು ಮಾಡಬೇಕೋ ಅದನ್ನು ಮಾಡಬೇಕು, ಸ್ತ್ರೀ ಏನು ಮಾಡಬೇಕೋ ಅದನ್ನು ಮಾಡಿದ್ರೇ ಅದು ಚಂದವಾಗಿ ಕುಟುಂಬವನ್ನು ಕಟ್ಟಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಸ್ತ್ರೀ ಹೇಗಿರಬೇಕು, ಪುರುಷನ ಹೇಗಿರಬೇಕು, ಎಲ್ಲದಕ್ಕೂ ನಮ್ಮ ಸತ್ಯವೇದ ಸುಂದರವಾದಂಥ ಒಂದು ನಿಯಮಗಳನ್ನು ಕೊಡುವಂಥದ್ದಾಗಿದೆ. ಸ್ತ್ರೀ ಯಾವತ್ತಿಗೂ ಮನೆಯ ತಲೆ ಆಗಲಿಕ್ಕೆ ಸಾಧ್ಯ ಇಲ್ಲ.
ಪುರುಷನೇ ಕುಟುಂಬದ ತಲೆ ಆಗಿದ್ದಾನೆ. ಎಷ್ಟೋ ಓದಿರಬಹುದು, ಎಷ್ಟೊಂದು ಜ್ಞಾನ ಇರಬಹುದು, ಆದರೆ ದೇವರ ವಾಕ್ಯಕ್ಕೆ ನಾವು ವಿಧೇಯತೆ ಉಳ್ಳ ಸ್ತ್ರೀ ಆಗುವುದಾದರೆ ಪುರುಷನು ತಲೆ ಆಗಿದ್ದಾನೆ. ಆ ಪುರುಷನಿಗೆ ನಾವು ಗೌರವ ಕೊಡಬೇಕು. ಆ ಪುರುಷನನ್ನು ನಾವು ನಮ್ಮ ಕುಟುಂಬದಲ್ಲಿ ನಾವು ಸನ್ಮಾನಿಸಬೇಕು, ಮಾತನ್ನು ಕೇಳಬೇಕು. ಆಗ ನಾವು ಜ್ಞಾನವಂತಿಯರಾಗಿ ಕುಟುಂಬಗಳನ್ನು ಕಟ್ಟಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ದೇವರ ದೃಷ್ಟಿಯಲ್ಲಿ ಗಂಡು ಹೆಣ್ಣು ಎಂಬ ಭೇದ ಇಲ್ಲ, ಆದರೆ ದೇವರ ಮಾತಿಗೆ ನಾವು ವಿಧೇಯತೆಯನ್ನು ತೋರಿಸಬೇಕು. ಈ ದಿನದಲ್ಲಿ ನೋಡುವುದಾದರೆ ಸ್ತ್ರೀಯರ ದಿನಾಚರಣೆಯನ್ನು ಲೋಕದ ಎಲ್ಲ ಕಡೆಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ, ಸ್ತ್ರೀಯರಿಗೆ ಗೌರವ ಸಲ್ಲಿಸ್ತಾ ಇದ್ದಾರೆ. ಆದರೆ ಈ ದಿನಗಳಲ್ಲಿ ನೋಡುವುದಾದರೆ ಎಷ್ಟೋ ಕಡೆ ಸ್ತ್ರೀಯರಿಗೆ ಗೌರವ ಇಲ್ಲ, ಎಷ್ಟೋ ಕಡೆ ಸ್ತ್ರೀಯರಿಗೆ ನಾವು ನೋಡುವುದಾದರೆ ಸೇಫ್ಟಿ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಸ್ತ್ರೀಯರನ್ನು ಶೋಷಣೆ ಪಡಿಸುವುದು, ಸ್ತ್ರೀಯರನ್ನು ಹಿಂಸೆ ಪಡಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಸ್ತ್ರೀಯರು ದೇವರ ದೃಷ್ಟಿಯಲ್ಲಿ ಅಮೂಲ್ಯರಾಗಿದ್ದಾರೆ. ಜ್ಞಾನೋಕ್ತಿಗಳಲ್ಲಿ ಸ್ತ್ರೀಯ ಕುರಿತಾಗಿ ಅನೇಕ ಪದಗಳಿಂದ ವರ್ಣನೆ ಮಾಡಿರುವುದನ್ನು ನೋಡ್ತೇವೆ. ಸ್ತ್ರೀಯು ಪತಿಯ ತಲೆಗೆ ಕಿರೀಟವಾಗಿದ್ದಾಳೆ. ಒಬ್ಬ ರಾಜನಿಗೆ ಕಿರೀಟ ಎಂಬುವಂಥದ್ದು ಎಷ್ಟು ಮುಖ್ಯವಾಗಿದೆ. ಕಿರೀಟ ಇರುವಾಗ ಮಾತ್ರವೇ, ಕಿರೀಟವನ್ನು ಅಲಂಕರಿಸುವಾಗ ಅವನು ರಾಜನಾಗಿರ್ತಾರೆ. ಅದೇ ರೀತಿಯಾಗಿ ಒಂದು ಕುಟುಂಬದಲ್ಲಿ ಪುರುಷನು ರಾಜನಾಗಿ, ಪತಿಯು ರಾಜನಾಗಿರ್ಬೇಕಂದ್ರೆ ತನ್ನ ಸ್ತ್ರೀಯು, ತನಗೆ ಕೊಡಲ್ಪಟ್ಟಂಥ ದೇವರಿಂದ ದೊರೆಯಲ್ಪಟ್ಟಂಥ ಸ್ತ್ರೀ ಅವರ ತಲೆಗೆ ಕಿರೀಟವಾಗಿರಬೇಕು. ನೋಡಿ ಎಷ್ಟು ಸುಂದರವಾದ ಸ್ಥಾನವನ್ನು ದೇವರು ಕೊಟ್ಟಿದ್ದಾರೆ ಅಲ್ವಾ. ಆದರೆ ಈ ದಿವಸಗಳಲ್ಲಿ ನಾವು ದೇವರಿಗೆ ವಿಧೇಯವುಳ್ಳವರಾಗಿ ನಡ್ಕೊಳ್ಬೇಕು. ನಾವು ಸ್ತ್ರೀಯರಾಗಿರುವಾಗ ದೇವರು ನಮಗೆ ಕೊಡಲ್ಪಟ್ಟಂಥ ಜವಾಬ್ದಾರಿಯನ್ನು ವಿಧೇಯತೆಯಿಂದ ಮಾಡುವವರಾಗಬೇಕು. ನಾವು ಸತ್ಯವೇದದಲ್ಲಿ ಅನೇಕ ಸ್ತ್ರೀಯರನ್ನು ಕಾಣ್ತೇವೆ. ಮೊದಲನೇದಾಗಿ ರೂತಳ ಜೀವಿತವನ್ನು ನೋಡುವುದಾದರೆ ನಾವು ರೂತಳ ಜೀವಿತದಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು, ಹಾಗೆ ನಂಬಿಕೆಯನ್ನು ನಾವು ನೋಡಬಹುದಾಗಿದೆ. ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸಬೇಕು, ತನ್ನ ಜೀವಿತದಲ್ಲಿ ಏನೇ ಕಷ್ಟ ಬಂದರೂ ಕೂಡ ಜವಾಬ್ದಾರಿಯನ್ನು ಕುಟುಂಬಕ್ಕೋಸ್ಕರ ಹೇಗೆ ನಿಭಾಯಿಸಬೇಕೆಂದು ರೂತಳ ಜೀವಿತವು ನಮಗೆ ತಿಳಿಸುವಂಥದ್ದಾಗಿದೆ. ನಾನು ತುಂಬ ಎಕ್ಸ್ಪ್ಲೈನ್ ಮಾಡೋದಿಲ್ಲ, ಆದರೆ ಸತ್ಯವೇದದಲ್ಲಿರುವ ಸ್ತ್ರೀಯರ ಹೆಸರುಗಳನ್ನು ಹೇಳಿ ಅವರಿಂದ ನಾವು ಏನನ್ನು ಕಲಿತುಕೊಳ್ಳಬಹುದು ಎಂದು ನಾನು ನಿಮಗೆ ತಿಳಿಯಪಡಿಸ್ತೇನೆ. ನೋಡಿ, ರೂತಳು ತನ್ನ ಆ ಗಂಡನನ್ನು ಕಳ್ಕೊಂಡ ಸಮಯದಲ್ಲಿ ಅವಳಿಗೆ ಇನ್ನೊಂದು ಜೀವಿತವನ್ನು ನಡೆಸಬಹುದಿತ್ತು. ಆದರೆ ನವಮಿಗೆ ಹೇಳ್ತಾ ಇದ್ದಾಳೆ, ನಾವು ವಚನವನ್ನು ಓದಿಕೊಳ್ಳೋಣ. ರೂತಳ ಪುಸ್ತಕ 1ನೇ ಅಧ್ಯಾಯ 17ನೇ ವಚನ. ನೀನು ಸಾಯುವಲ್ಲಿಯೇ ನಾನು ಸಾಯುವೆನು, ಅಲ್ಲಿಯೇ ನನಗೆ ಸಮಾಧಿಯಾಗಬೇಕು. ಮರಣದಿಂದಲ್ಲದೆ ನಾನು ನಿನ್ನನ್ನು ಅಗಲಿದರೆ ಯೆಹೋವನು ನನಗೆ ಬೇಕಾದುದನ್ನು ಮಾಡಲಿ ಎಂದಳು. ಆಕೆಯು ತನ್ನ ಜೊತೆಯಲ್ಲಿ ಬರುವುದಕ್ಕೆ ದೃಢ ಮಾಡಿಕೊಂಡಿದ್ದಾಳೆಂದು ನವಮಿಯು ತಿಳಿದು ಸುಮ್ಮನಾದಳು. ನೋಡಿ, ಅದಕ್ಕಿಂತ ಮೇಲಿನ ವಚನ ಓದುವುದಾದರೆ, ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು, ನೀನು ವಾಸಿಸುವಲ್ಲಿಯೇ ನಾನು ವಾಸಿಸುವೆನು, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ಇದು ನಮ್ಮ ಪ್ರತಿಯೊಬ್ಬ ಸ್ತ್ರೀಗೆ ಮುಖ್ಯವಾಗಿ ಕಲಿತುಕೊಳ್ಳಬೇಕಾಗಿರುವಂಥ ಅಂಶ. ಏನೇ ನಮ್ಮ ಜೀವಿತದಲ್ಲಿ ಅನೇಕ ಕುಟುಂಬ ಸಮಸ್ಯೆಗಳು, ಹೋರಾಟಗಳು, ಕುಟುಂಬದಲ್ಲಿ ನಿಲ್ಲಲಿಕ್ಕೆ ಆಗದೇ ಇರುವಂಥ ಸಮಸ್ಯೆಗಳು ಬರಬಹುದು. ಆದರೆ ರೂತಳ ಹಾಗೆ ದೃಢವಾದ ತೀರ್ಮಾನ ತೆಗೆದುಕೊಂಡು ಕರ್ತನ ದೃಷ್ಟಿಯಲ್ಲಿ ನಾವೇನು ಮಾಡಬೇಕು, ದೃಢವಾಗಿ ನಿಂತುಕೊಳ್ಳಬೇಕು. ನಾವು ಮದುವೆ ಆಗುವಾಗ ಕೈ ಹಿಡಿದು ಜೋಡಿಸಿ ಕೊಡುವಾಗ ವಾಗ್ದಾನ ಮಾಡಿರ್ತೇವೆ, ಈ ಕಷ್ಟ, ನಷ್ಟ, ವೇದನೆ, ನೋವು, ಸಂಕಟ ಏನೇ ಬಂದರೂ ಅಗಲಿ ಹೋಗೋದಿಲ್ಲ. ಆದರೆ ಈ ದಿನಗಳಲ್ಲಿ ನೋಡುವುದಾದರೆ ಕ್ರೈಸ್ತ ಕುಟುಂಬಗಳಲ್ಲೂ ಕೂಡ ಚಿಕ್ಕ ಪುಟ್ಟ ಸಮಸ್ಯೆಗಳು ಬರುವಾಗ, ಚಿಕ್ಕ ಪುಟ್ಟ ಹೋರಾಟಗಳು ಬರುವಾಗ ಅಗಲಿ ನಿಲ್ಲುವುದನ್ನು, ಡಿವೋರ್ಸ್ಗಳಾಗುವುದನ್ನು ನೋಡ್ತಾ ಇದ್ದೇವೆ. ಆದರೆ ರೂತಳಿಗಿದ್ದಂಥ ಆ ಡಿಟರ್ಮಿನೇಷನ್, ರೂತಳಲ್ಲಿದ್ದಂಥ ಆ ದೃಢತೆ ನಮ್ಮಲ್ಲೇ ಇರಬೇಕು. ತನ್ನ ಗಂಡನನ್ನು ಕಳ್ಕೊಂಡಿದ್ದಾಳೆ, ತನ್ನ ಸ್ವಂತ ಮನೆಯನ್ನು, ಸ್ವಂತ ಊರನ್ನು ಬಿಡ್ತಾ ಇದ್ದಾಳೆ, ನವಮಿಯನ್ನು ಹಿಂಬಾಲಿಸ್ತಾ ಇದ್ದಾಳೆ. ಯಾಕೆಂದರೆ ಅವಳು ತಿಳ್ಕೊಂಡಿದ್ದಳು, ನನ್ನ ನಿಜವಾದ ಸ್ಥಳ, ನನ್ನ ನಿಜವಾದಂತಹ ಇರಬೇಕಾದ ಸ್ಥಾನ ಯಾವುದಂದರೆ ನನ್ನ ಅತ್ತೆಯ ಜೊತೆಯಲ್ಲಿ, ನನ್ನ ಅತ್ತೆಯ ಮನೆಯಲ್ಲಿ. ಎಲ್ಲರೂ ಕೈ ಬಿಡಲ್ಪಟ್ಟಿದ್ದಾರೆ. ತನ್ನ ಅತ್ತೆಯು ಮಗನನ್ನು ಹಾಗೆ ಗಂಡನನ್ನು ಕಳ್ಕೊಂಡಿದ್ದಾಳೆ. ಈ ಸಮಯದಲ್ಲಿ ನಾನು ಕೈ ಬಿಡುವುದು ಸರಿಯಲ್ಲ ಎಂದು ಹೇಳಿ ಅವಳು ತನ್ನ ಜೀವಿತದಲ್ಲಿ ದೇವರನ್ನು ಹಾಗೂ ನಹೋಮಿಯ ಹಿಂದೆ ಹೋಗುವುದನ್ನು ನಾವು ನೋಡ್ತೇವೆ. ಏನೇ ಕಷ್ಟ ಬಂದರೂ ರೂತಳ ಹಾಗೆ ದೃಢ ನಿರ್ಧಾರ ತೆಗೆದುಕೊಳ್ಬೇಕು, ದೃಢತೆ. ಈ ಕುಟುಂಬವನ್ನು ನಾನು ಬಿಟ್ಟು ಕೊಡೋದಿಲ್ಲ. ಈ ಕುಟುಂಬದಲ್ಲಿ ಏನೇ ಸಮಸ್ಯೆ ಬಂದರೂ, ಏನೇ ಕಾರಣ ಬಂದರೂ ನಾನು ಮನೆಯಿಂದ ಆಚೆ ನನ್ನ ಕಾಲನ್ನು ತೆಗೆಯುವುದಿಲ್ಲ. ಎಷ್ಟೋ ಸಮಸ್ಯೆಗಳು, ಭಿನ್ನಾಭಿಪ್ರಾಯಗಳು ಬರ್ತದೆ, ಯಾಕೆಂದರೆ ನಾವು ಮನುಷ್ಯರಾಗಿದ್ದೇವೆ. ಆದರೆ ರೂತಳ ಹಾಗೆ ತೀರ್ಮಾನವನ್ನು ನಾವು ಈ ದಿನದಲ್ಲಿ ದೃಢವಾಗಿ ತೆಗೆದುಕೊಳ್ಳೋಣ. ಏನೇ ಕಷ್ಟ ಬಂದರೂ ಸ್ತ್ರೀಯರಾದ ನಾವುಗಳು ಅದನ್ನು ಜಯಿಸಿ ಕುಟುಂಬದಲ್ಲಿ ಐಕ್ಯತೆಯನ್ನು, ಅನ್ಯೂನ್ಯತೆಯನ್ನು, ದೇವರ ಒಂದು ಸಮಾಧಾನವನ್ನು ದೇವರು ನಮ್ಮ ಕುಟುಂಬದಲ್ಲಿ ನೆಲೆಸುವಂತೆ ನಾವು ಯಾವಾಗಲೂ ಸಿದ್ಧ ಮನಸ್ಸುಳ್ಳವರಾಗಿ ಈ ಒಂದು
ಜೀವಿತದಲ್ಲಿ ನಾವು ದೃಢವಾಗಿ ನಿಂತುಕೊಳ್ಳಬೇಕು. ಎರಡನೇದಾಗಿ ನೋಡುವುದಾದರೆ ಸಾರಳ ಜೀವಿತದಲ್ಲಿ ನಾವು ಕಲಿತುಕೊಳ್ಳಬಹುದಾದ ವಿಷಯ ಏನಂದ್ರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 11ನೇ ವಚನವನ್ನು ಓದಿಕೊಳ್ಳೋಣ. ಇದಲ್ಲದೆ ಸಾರಳು ವಾಗ್ದಾನ ಮಾಡಿದ ಆತನನ್ನು ನಂಬತಕ್ಕದೆನಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನು ಹೊಂದಿದಳು. ನೋಡಿ, ನಾವು ದೇವರಲ್ಲಿ ನಂಬಿಕೆ ಇಡುವಾಗ ನಮ್ಮ ಜೀವಿತದಲ್ಲಿ ಅನೇಕ ಸಮಯದಲ್ಲಿ ನಮಗೆ ಬರುವ ಸಮಸ್ಯೆ ಆಗಿರ್ಬೋದು, ನಮಗಿರುವಂತಹ ಹೋರಾಟಗಳಾಗಿರ್ಬೋದು, ನಮಗೆ ಶರೀರದಲ್ಲಿರುವ ಬಲಹೀನತೆಯನ್ನು ಜಯಿಸಲು ನಮಗೆ ಬಲ ಇಲ್ಲದೆ ಇರಬಹುದು. ಈ ಸಮಯದಲ್ಲಿ ಈ ವಿಡಿಯೋ ನೋಡ್ತಾ ಇರುವಂಥ ನಿಮ್ಮ ದೇಹದಲ್ಲಿ ಮಗುವನ್ನು ಎರಲು, ಸ್ತ್ರೀಯರಾದ ನಿಮ್ಮಲ್ಲಿ ಮಗುವನ್ನು ಎರುವಂತಹ ಸಾಮರ್ಥ್ಯವನ್ನು ಡಾಕ್ಟರ್ ರಿಪೋರ್ಟ್ಗಳ ಮೂಲಕವಾಗಿ ಇಲ್ಲ ಎಂದು ನಿಮಗೆ ತಿಳಿಯಪಡಿಸಿರ್ಬೋದು. ಆದರೆ ಈ ವಾಕ್ಯವನ್ನು ನಂಬಿರಿ, ತನ್ನ ಜೀವಿತದಲ್ಲಿ ಪ್ರಾಯ ಮೀರಿದೆ ಆದರೂ ಕೂಡ ದೇವರ ಮಾತನ್ನು ನಂಬುತ್ತಾ ಇದ್ದಾಳೆ. ದೇವರ ಮಾತನ್ನು ನಂಬಿದ್ದಕ್ಕೆ ಈಸಾಕನನ್ನು ಎರಲು ಅವಳಿಗೆ ದೇವರು ಶಕ್ತಿಯನ್ನು ಕೊಟ್ಟನು. ದೇವರಿಂದ ಅವಳು ಶಕ್ತಿಯನ್ನು ಪಡ್ಕೊಂಡನು. ಈ ಸಮಯದಲ್ಲಿ ಯಾವುದೆಲ್ಲ ಬಲಹೀನತೆಯಲ್ಲಿ, ಯಾವುದೆಲ್ಲ ನಿಮ್ಮ ಜೀವಿತದಲ್ಲಿ ಆಗೋದಿಲ್ಲ ಅಂತ ವೈದ್ಯರು ಹೇಳಿರಬಹುದು, ಅಥವಾ ನಿಮ್ಮ ಕೆಲಸ ಸ್ಥಳಗಳಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಬಂಧು ಮಿತ್ರರು ಅಥವಾ ನಿಮ್ಮ ಸ್ನೇಹಿತರು ನಿಮಗೆ ಹೇಳಿರಬಹುದು. ಆದರೆ ಈ ದೇವರ ಮೇಲೆ ನೀವು ನಂಬಿಕೆ ಇಟ್ಟು ಕಾಯುವುದಾದರೆ ಕೆಲವೊಮ್ಮೆ ಅದು ತಡವಾಗಬಹುದು. ತಡವಾದರೂ ದೇವರು ಅದನ್ನು ಮಾಡುವಾತನಾಗಿದ್ದಾನೆ, ದೇವರು ಅದನ್ನು ನಡೆಸುವಾತನಾಗಿದ್ದಾನೆ. ಆದ ಕಾರಣ ದೇವರ ಸಮ್ಮುಖದಲ್ಲಿ ನಂಬಿಕೆ ಇಡಿರಿ. ಎರಡನೇದಾಗಿ ನೋಡುವುದಾದರೆ, ಮೊದಲನೇದಾಗಿ ನಾವು ದೃಢವಾದ ತೀರ್ಮಾನ ತೆಗೆದುಕೊಳ್ಬೇಕು. ನಮ್ಮ ಕುಟುಂಬದ ಜವಾಬ್ದಾರಿಯಲ್ಲಿ ನಮಗೆ ಬರುವ ಸವಾಲುಗಳಲ್ಲಿ ಏನೇ ಬಂದರೂ ದೃಢವಾಗಿ ನಿಂತುಕೊಳ್ಬೇಕು. ಎರಡನೇದಾಗಿ ನಂಬಿಕೆಯಲ್ಲಿ ನಿಂತುಕೊಳ್ಬೇಕು. ಮೂರನೇದಾಗಿ ನೋಡುವುದಾದರೆ ಧೈರ್ಯವಾಗಿ ನಿಂತುಕೊಳ್ಬೇಕು. ಎಸ್ತೇರಳು ತನ್ನ ಜನವನ್ನು ಕಾಪಾಡಲಿಕ್ಕೆ ಅರಸನ ಮುಂದೆ ಧೈರ್ಯವಾಗಿ ನಿಂತುಕೊಂಡಳು. ಯಾಕೆಂದರೆ ಅವಳು ಕೂಡ ಕರ್ತನನ್ನು ಆಶ್ರಯಿಸಿಕೊಂಡಳು. ಹಾಗೆ ತಾನೊಬ್ಬ ಧೈರ್ಯವುಳ್ಳ ಸ್ತ್ರೀಯಾಗಿ ಅಲ್ಲಿ ಕಾಣಲ್ಪಡುವುದನ್ನು ನೋಡ್ತೇವೆ. ನಿಮ್ಮ ಜೀವಿತದಲ್ಲೂ ಅನೇಕ ಧೈರ್ಯಗೆಡಿಸುವಂತಹ ಪರಿಸ್ಥಿತಿಗಳು ಬರಬಹುದು. ಆದರೆ ಧೈರ್ಯಗೆಡಬೇಡಿರಿ. ಎಸ್ತೇರಳ ಹಾಗೆ ಪ್ರಾರ್ಥನೆಯಲ್ಲಿ ನೀವು ನಿಲ್ಲುವುದಾದರೆ ನಿಮ್ಮ ಜೀವಿತದಲ್ಲಿ ಆ ಬಲವನ್ನು ನೀವು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಮತ್ತು ನಾವು ನೋಡುವುದಾದರೆ ಅನ್ನಳ ಜೀವಿತದಿಂದ ನಾವು ಏನನ್ನು ಕಲಿತುಕೊಳ್ಳಬಹುದಂದರೆ, ದೇವರ ಬಳಿಯಲ್ಲಿ ನಾವು ಪ್ರಾರ್ಥಿಸುವಾಗ ಪ್ರಾರ್ಥನೆಯಿಂದ ಆಗದೇ ಇರುವ ಕಾರ್ಯಗಳು ಒಂದೂ ಇಲ್ಲ ಎಂದು ತಿಳಿದುಕೊಳ್ಳಬಹುದಾಗಿದೆ. ನಾವು ದೇವರ ಸಮ್ಮುಖದಲ್ಲಿ ಹಾಕುವ ಕಣ್ಣೀರು, ದೇವರ ಸಮ್ಮುಖದಲ್ಲಿ ಮಾಡುವ ಪ್ರಾರ್ಥನೆ ಅದೆಂದಿಗೂ ಕೂಡ ವ್ಯರ್ಥವಾಗಿ ಹೋಗೋದಿಲ್ಲ. ಈ ದಿನದಲ್ಲಿ ನಿಮ್ಮ ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯಗಳು ಇರಬಹುದು. ಅಯ್ಯೋ, ಈ ಕಾರ್ಯ ಆಗೋದಿಲ್ಲ, ಏನು ಮಾಡಬೇಕು ಎಂಬ ಚಿಂತೆಯಲ್ಲಿ ನೀವಿರಬಹುದು. ಅನ್ನಳ ಹಾಗೆ ದೇವರ ಸಮ್ಮುಖವನ್ನು ಆಶ್ರಯಿಸಿಕೊಳ್ಳಿರಿ. ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿರಿ. ನಿಮ್ಮ ಕಣ್ಣೀರನ್ನು ಆತನ ಮುಂದೆ ಒಯ್ಯುವುದಾದರೆ, ನಿಮ್ಮ ಕಣ್ಣೀರನ್ನು, ನಿಮ್ಮ ಚಿಂತೆಯನ್ನು, ನಿಮ್ಮ ಭಾರಗಳನ್ನು ದೇವರ ಮುಂದೆ ಒಯ್ಯುವುದಾದರೆ, ಪ್ರಾರ್ಥನೆಯಿಂದ ನಿಮ್ಮ ಜೀವಿತದಲ್ಲಿ ನೀವು ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯವಾಗಿ ಮಾಡುವ ದೇವರ ಬಳಿಯಲ್ಲಿ ಉತ್ತರವನ್ನು ಕಂಡುಕೊಳ್ಳಬಹುದಾಗಿದೆ ಸಹೋದರಿಯರೇ. ಮತ್ತೆ ನೋಡುವುದಾದರೆ, ನಿಮ್ಮ ಜೀವಿತದಲ್ಲಿ ನಾನು ಎಲ್ಲರಿಂದ ಕೈ ಬಿಡಲ್ಪಟ್ಟಿದ್ದೇನೆ, ನನಗೆ ಸೌಂದರ್ಯವಿಲ್ಲ, ನನ್ನನ್ನು ಯಾರೂ ಇಷ್ಟಪಡ್ತಾ ಇಲ್ಲ, ನನ್ನನ್ನು ಪ್ರೀತಿಸ್ತಾ ಇಲ್ಲ, ನನಗೆ ಒಳ್ಳೆಯ ರೀತಿಯಾದಂಥ ಟ್ಯಾಲೆಂಟ್ಗಳಿಲ್ಲ, ನನಗೆ ಏನನ್ನು ಕೂಡ ಮಾಡಲಿಕ್ಕೆ ಬರೋದಿಲ್ಲ ಎಂಬುದಾಗಿ ವೇದನೆಯಿಂದ ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಿದ್ದೇನೆ, ಯಾರೂ ನನ್ನನ್ನು ಪ್ರೀತಿಸ್ತಾ ಇಲ್ಲ, ನನ್ನನ್ನು ಯಾರೂ ಕೂಡ ಒಂದು ಮನುಷ್ಯಳ ಹಾಗೆ ನನ್ನನ್ನು ನಡೆಸಿಕೊಳ್ತಾ ಇಲ್ಲ, ನಾನು ಕೈ ಬಿಡಲ್ಪಟ್ಟಿದ್ದೇನೆ, ನನ್ನ ನೋವನ್ನು ಕೇಳುವವರು ಯಾರಿಲ್ಲ, ನನ್ನನ್ನು ಆಧರಿಸುವವರಿಲ್ಲ, ಸಂತೈಸುವವರಿಲ್ಲ ಎಂಬ ವೇದನೆಯಲ್ಲಿ ನೀವಿರುವುದಾದರೆ ನೀವು ಚಿಂತೆ ಪಡಬೇಡಿರಿ. ನಿಮ್ಮ ಹಾಗೆ ಈ ರೀತಿಯಾಗಿ ಕೈ ಬಿಡಲ್ಪಟ್ಟಂಥ ಒಬ್ಬಳನ್ನು ದೇವರು ನೋಡಿದನು. ಅವಳೇ ಲೇಯಳಾಗಿದ್ದಾಳೆ. ಲೇಯಳನ್ನು ದೇವರು ಪ್ರೀತಿಸಿದನು. ಲೇಯಳನ್ನು ದೇವರು ನೋಡುವುದನ್ನು, ನೆನಪಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. ತನ್ನ ಗಂಡನಾದ ಯಾಕೋಬನಿಂದ ತಿರಸ್ಕರಿಸಲ್ಪಟ್ಟಳು. ಆದರೆ ಅದೇ ತಿರಸ್ಕರಿಸಲ್ಪಟ್ಟ ಯಾಕೋಬನಿಗೆ 6 ಜನ ಗಂಡು ಮಕ್ಕಳನ್ನು ಎರುವಂತೆ ದೇವರು ಲೇಯಳ ಜೀವಿತದಲ್ಲಿ ಕಾರ್ಯ ಮಾಡಿದರು. ನಾವು ನೋಡುವುದಾದರೆ ರಾಹಾಬಳ ಜೀವಿತದಲ್ಲಿ ನೋಡುವುದಾದರೆ ಆಕೆ ಒಬ್ಬ ವ್ಯಭಿಚಾರಿ ಆಗಿದ್ದಾಳೆ. ಆದರೆ ತನ್ನ ಜೀವಿತದಲ್ಲಿ ದೇವರಿಗೆ ಸ್ಥಳ ಕೊಡುವಾಗ, ದೇವರಿಗೆ ಪ್ರಾಮುಖ್ಯತೆಯನ್ನು ಅವಳು ಕೊಟ್ಟಳು. ದೇವರ ಜನಾಂಗವಾದ ಇಸ್ರಾಯೇಲರಿಗೆ ಅವಳು ಸಹಾಯ ಮಾಡಿದಳು. ಆದರೆ ದೇವರು ಅವಳನ್ನು ಆಶೀರ್ವದಿಸಿ ಒಂದು ಕುಟುಂಬವನ್ನು ಅವಳಿಗೆ ಕೊಡುವುದನ್ನು ನಾವು ನೋಡ್ತೇವೆ. ನೋಡಿ, ನೀವು ಅನೇಕ ವಿಧವಾದ ಪಾಪದಲ್ಲಿ ನನ್ನ ಪಾಪವನ್ನು ದೇವರು ಕ್ಷಮಿಸ್ತಾರ ಎಂಬ ಒಂದು ಪ್ರಶ್ನೆಯಲ್ಲಿ ಇರ್ಬೋದು. ನಿಮ್ಮ ಪರಿಸ್ಥಿತಿ, ನಿಮ್ಮ ಪಾಸ್ಟ್, ನಿಮ್ಮ ಗತಕಾಲ, ನಿಮ್ಮ ಜೀವಿತ ಏನೇ ಆಗಿದ್ರೂ ಕೂಡ ದೇವರ ಬಳಿ ನಿಮ್ಮನ್ನು ನೀವು ಸಮರ್ಪಿಸಿಕೊಳ್ಳುವುದಾದರೆ ಈ ದಿನದಲ್ಲಿ ದೇವರು ನಿಮ್ಮ ಜೀವಿತವನ್ನು ಬದಲಿಸಿ ನಿಮ್ಮನ್ನು ಒಳ್ಳೆಯ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಸಹೋದರಿಯರೇ, ನಾನು ಈ ಪಾಪದಲ್ಲಿದ್ದೇನೆ, ನಾನು ಘೋರ ಪಾಪಿಯಾಗಿದ್ದೇನೆ,
ನಾನು ನನ್ನ ಜೀವಿತದಲ್ಲಿ ಮಾಡಬಾರ್ದೆಲ್ಲ ಕಾರ್ಯವನ್ನು ಮಾಡಿದ್ದೇನೆ, ದೇವರು ನನ್ನ ಕ್ಷಮಿಸ್ತಾರೆ ಎಂಬ ವೇದನೆಯಲ್ಲಿ ಇರುವುದಾದರೆ ಅವಳ ಜೀವಿತವನ್ನು ಬದಲಿಸಿದ ದೇವರು ನಿಮ್ಮ ಜೀವಿತವನ್ನು ಬದಲಿಸುವವರಾಗಿದ್ದಾರೆ. ನಾವು ಪ್ರಾರ್ಥನೆ ಮಾಡೋಣ. ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪರಿಶುದ್ಧನಾದ ದೇವರೇ ಕೊಟ್ಟ ವಾಕ್ಯಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಮೂಲಕ ಅವ್ರನ್ನ ಬದಲಾಯಿಸು, ಕೃಪೆಯಿಂದ ನಡೆಸಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೆ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್. ಎಲ್ಲರಿಗೂ ಹ್ಯಾಪಿ ವಿಮೆನ್ಸ್ ಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್.